पूज्याय राघवेन्द्राय सत्यधर्मरताय च। ನಮಸ್ಕಾರ ವೀಕ್ಷಕರೇ, ಶುಭೋದಯ. ವಿಶೇಷ ಕಾರ್ಯಕ್ರಮ ಗುರುಮಾತಾ ಗುರುವಾಣಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುನೀತಾ. ವೀಕ್ಷಕರೇ, ಇವತ್ತಿನ ಗುರುಮಾತಾ ಗುರುವಾಣಿ ಕಾರ್ಯಕ್ರಮದಲ್ಲಿ ನಾವು ಧನ್ವಂತರಿಯ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ. ನಿನ್ನೆಯ ಸಂಚಿಕೆಯಲ್ಲಿ ಕೂಡ ಧನ್ವಂತರಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನ ಆಗಿತ್ತು. ಇವತ್ತು ಕೂಡ ಧನ್ವಂತರಿಯ ಬಗ್ಗೆ, ಹಾಗೆ ವಿಶೇಷವಾಗಿ ಗಣೇಶನ ಬಗ್ಗೆ ಒಂದಷ್ಟು ವಿಶೇಷವಾದಂಥ ಮಾಹಿತಿಗಳು, ಹಾಗೆ ನಮ್ಮ ರಾಯರನ್ನು ಹೋಲಿಸ್ಕೊಳ್ಳೋದು ಹೇಗೆ. ಎಷ್ಟೋ ಜನ ರಾಯರ ಭಕ್ತರಿದ್ದೀರಾ, ಅದರಲ್ಲಿ ನಾನು ಕೂಡ ಒಬ್ಬಳು. ನಾವು ನಮ್ಮ ರಾಯರನ್ನು ಪ್ರತಿದಿನ ನೆನೆಸ್ಕೊಳ್ತಾ ಇರ್ತೀವಿ, ಎಷ್ಟೋ ಬೇಡಿಕೆಗಳನ್ನು ಅವ್ರ ಮುಂದೆ ಇಡ್ತಾ ಇರ್ತೀವಿ, ಆದರೆ ಕೆಲವೊಮ್ಮೆ ತಡ ಆಗ್ತಾ ಇರುತ್ತೆ. ಹಾಗಾಗಿ ರಾಯರು ಯಾಕೆ ತಡ ಮಾಡ್ತಾರೆ, ಯಾವಾಗ ಅನುಗ್ರಹ ಮಾಡ್ತಾರೆ, ಏನೇನು ಸೂಚನೆಗಳನ್ನು ಕೊಡ್ತಾರೆ, ಹೀಗೆ ಒಂದಷ್ಟು ವಿಶೇಷವಾದಂಥ ವಿಚಾರಗಳನ್ನು ತಿಳಿಸೋದರ ಜೊತೆಗೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಿ ನಮ್ಮ ಗುರುಮಾತಾ ಅವರಿಗೆ ಯಾವ ಒಂದು ಡೇಟ್ ಆಫ್ ಬರ್ತ್ ಬೇಕಾಗಿಲ್ಲ, ಯಾವ ರಾಶಿ ನಕ್ಷತ್ರ ಬೇಕಾಗಿಲ್ಲ, ಕೇವಲ ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಅರಿತು ನಿಮ್ಮ ಸಮಸ್ಯೆಗಳಿಗೆ ರಾಯರ ಅನುಗ್ರಹದಿಂದ ಒಂದು ಸೂಕ್ತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಆ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ. ಬನ್ನಿ, ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಶುರು ಮಾಡೋಣ. ಗುರುಮಾತಾ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಮಾತಾ ಅವರೇ, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯ ಮಹಾನ್ ಗುರು ರಾಘವೇಂದ್ರ ಸ್ವಾಮಿ ಅನುಗ್ರಹ ಸದಾ ಕಾಲ ಎಲ್ಲರಿಗೂ, ಎಲ್ಲ ಜೀವರಾಶಿಗೂ ಇರಬೇಕು ಅಂತ ನಾನು ಸಂಕಲ್ಪ ಮಾಡ್ತೀನಿ. ಅದೇ ರೀತಿ ರಾಘವೇಂದ್ರ ಸ್ವಾಮಿ ಎಲ್ಲ ಅನುಗ್ರಹನೂ ಖಂಡಿತ ಈ ಭೂಮಾದೇವಿಲೆ ಬಾಳ್ತಾ ಇರೋಂಥ ಒಂದೊಂದು ಜೀವಕ್ಕೂ ಸಹ ಅವರ ಆಧಾರ ಇರಲೇಬೇಕು. ಹಾಗಾಗಿ ಆ ಭಗವಂತನ ಪ್ರೇರಣೆ ಆಗಲಿ, ಆ ಭಗವಂತನ ಆಶೀರ್ವಾದ ಆಗಲಿ ಖಂಡಿತ ಸದಾಕಾಲ ಇರಲೇಬೇಕು. ನಮಗೆ ಅದು ಸಿಗಬೇಕು ಅಂತ ಎಂಥದ್ದೇ ಆಗಿರಲಿ, ನಮ್ಮ ಪಡ್ಕೋಬೇಕು ರಾಘವೇಂದ್ರ ಸ್ವಾಮಿಯಿಂದ, ಖಂಡಿತ ಪಡ್ಕೊಳ್ಲೇಬೇಕು ಅಂತ ಇದ್ದರೆ ಭಕ್ತಿಯಿಂದ ಭಗವಂತನ ಪೂಜೆ ಮಾಡಿ, ಖಂಡಿತ ನಿಷ್ಠೆಯಿಂದ ಅವ್ರನ್ನ ಹೊಲಿಸ್ಕೊಳ್ಳಿ. ಅವ್ರು ಬಂದೇ ಬರ್ತಾರೆ ನೋಡಿ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ನಮ್ಮ ಮನೆಯ ಮಂತ್ರಾಲಯ ಹಾಕಿ ನೋಡಿ, ಪೂಜೆ ಮಾಡಿ ಭಕ್ತಿಯಿಂದ ಖಂಡಿತ ಆ ಮನೆಗೆ ಬಂದು ನೆಲೆ ಹಾಕ್ತಾರೆ. ಅದೇ ರೀತಿ ರಾಘವೇಂದ್ರ ಸ್ವಾಮಿ ಭಕ್ತರಿಗೆ ಒಂದೇ ಒಂದು ವಿನಂತಿ ಏನು ಅಂತಂದರೆ, ಯಾರೇ ಮಂತ್ರಾಲಯಕ್ಕೆ ಹೋಗಲಿ ಖಂಡಿತ ನದಿಲಿ ಯಾವ ಕಾರಣಕ್ಕೂ ಆ ನದಿನ ಅಸಹ್ಯ ಮಾಡಿಬಿಟ್ಟು ಬರಬೇಡಿ. ಅದು ಅಶುದ್ಧತೆಯಿಂದ ಇದ್ದು ನದಿನ ಕಾಪಾಡ್ಕೊಳ್ಳಿ. ಈಗ ಸ್ವಲ್ಪ ದಿನದಿಂದ ನೀರು ಕಮ್ಮಿ ಆಗಿರ್ಬೋದು ಅಷ್ಟೇ ವಿನಃ ನದಿಗೆ ಯಾವಾಗಲೂ ಇರೋಂಥ ಶಕ್ತಿ ಖಂಡಿತ ಇದ್ದೇ ಇರುತ್ತೆ. ಈ ನದಿಲೇ ನೀರು ಇರೋಂಥ ಸ್ಥಳಕ್ಕೆ ಹೋದರೆ ಖಂಡಿತ ಯಾವ ಕಾರಣಕ್ಕೂ ಕೊಳೆಯಾಗಲಿ ಬಟ್ಟೆ ಆಗಲಿ ಸ್ನಾನ ಮಾಡಿ ಅಲ್ಲಿ ಬಿಡಬೇಡಿ. ಯಾಕೆ ಅಂತಂದರೆ ಅದೂ ಸಹ ನಮಗೆ ದೋಷವಾಗಿ ಪಾಪವಾಗಿ ಬಂದು ಸೇರುತ್ತೆ. ಆ ಕಾರಣಕ್ಕಾಗಿ ಯಾವುದೇ ನದಿಗೆ ಹೋಗಲಿ, ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಲಿ ಆ ಗಂಗೆನ ಅಶುದ್ಧ ಮಾಡ್ದಿರ ಬನ್ನಿ. ಖಂಡಿತ ಎಲ್ಲರಿಗೂ ಶುದ್ಧತೆಯಿಂದ ಇದ್ದರೆ ಮಾತ್ರನೇ ನಮಗೂ ಸರಿ, ಬೇರೆಯವ್ರಿಗಾಗಿರಲಿ ಯಾರಿಗೇ ಆಗಿರಲಿ ಆ ಶುದ್ಧತೆಯಿಂದ ಇದ್ದರೆ ಖಂಡಿತ ಒಳ್ಳೆಯದಾದೇ ಆಗುತ್ತೆ. ಆ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತೇನೆ. ಓಕೆ ಅಮ್ಮ, ನೆನ್ನೆ ಧನ್ವಂತರಿ ಬಗ್ಗೆ ಮಾತಾಡ್ತಾ ಇದ್ದೆ. ಹೌದು, ಬಹಳಷ್ಟು ಜನರಿಗೆ ಈ ಧನ್ವಂತರಿ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ಯಾರು ಧನ್ವಂತರಿ, ನಾವು ಆಕೆಯನ್ನ ಯಾಕೆ ಪೂಜೆ ಮಾಡಬೇಕು ಅಂತ ಹೇಳಿ. ಧನ್ವಂತರಿ ಅಂತ ಹೇಳಿದಾಗ ಅದು ಒಂದು ಹೆಣ್ಣಿನ ಹೆಸರು ಅಂತ ಹೇಳಿ ಸಹಜವಾಗಿ ನಮ್ಗೆ ಗೊತ್ತಾಗುತ್ತೆ. ನಿಜಕ್ಕೂ ಧನ್ವಂತರಿಯ ಒಂದು ಮಹತ್ವದ ಬಗ್ಗೆ ಗೊತ್ತಿಲ್ಲ, ಹೇಳಿ. ಖಂಡಿತ. ಗುರುವೇ ಶರಣಂ. ಧನ್ವಂತರಿ ಸ್ವಾಮಿ ಮಹಾವಿಷ್ಣುವಿನ ಒಂದು ಅವತಾರ. ಮಹಾವಿಷ್ಣುವಿನ ಒಂದು ಅವತಾರದಲ್ಲಿ ಸ್ವಾಮಿ ನೆಲೆ ಆಗಿದ್ದಾರೆ. ಪ್ರಪಂಚಕ್ಕೆ ಅವರು ಬರುವಾಗ ಎಷ್ಟೋ ಜನ ದೇವಾನುದೇವತೆಗಳಿಗೂ ಸರಿ ಅವ್ರುಗಳಿಗೇ ಬಂದು ವಿಷ ಇದಾಗ್ಬಿಟ್ಟು ದೇಹ ಎಲ್ಲ ಆರೋಗ್ಯ ಸರಿ ಇಲ್ದಿರ ಬೇಕಾದಷ್ಟು ಅವರು ಬಳಲಿ ಬತ್ತಲೆ ಆಗುವಾಗ ಆ ಭಗವಂತ ಅವತಾರ ಮಾಡಿ ಬಂದಂಥ ಟೈಮು. ಹಾಗಾಗಿ ಆ ಭಗವಂತನಿಗೆ ಅವತಾರ ಹೇಗೆ ಅಂತ ಅಂದರೆ, ಇದರಲ್ಲಿ ಸಮುದ್ರದಲ್ಲಿ ಸಮುದ್ರ ಕಡೆಯುವಾಗ ಸಮಂತನ ಬಂದು ಕಡೆಯುವಾಗ ಕಾಮಧೇನು ಮತ್ತು ವಿಷ್ಣು ಭಗವಂತ ಎಲ್ಲರೂ ಬರುವಂಥ ಸಮಯದಲ್ಲಿ, ಕಾಮಧೇನು ಬರೋಂಥ ಸಮಯದಲ್ಲಿ ಎಲ್ಲನೂ ಬಂದಿದ್ದಾರೆ. ಏನು ಹೇಳೋದು, ಎಲ್ಲರಿಂದನೂ ಆ ಭಗವಂತ ಅವತಾರ ಮಾಡುವಾಗ ನಮಗೆಲ್ಲ ಒಳ್ಳೇದಾಗ್ಬಿಡುತ್ತೆ ಅಂತ ಎಲ್ಲರೂ ಎದುರು ನೋಡ್ಕೊಂಡಿರೋ ಅಂಥ ಸಮಯದಲ್ಲಿ ಆ ಮಹಾವಿಷ್ಣುವಿಂದ ಒಂದು ಅವತಾರ ಆದ ಆ ಧನ್ವಂತರಿ ಸ್ವಾಮಿ ಅವತಾರ ಮಾಡಿಕೊಂಡು ಆ ಸಮುದ್ರದಿಂದನೇ ಬರ್ತಾರೆ. ಶ್ರೀಮಂತನ ಕಡಿದ್ಬಿಟ್ಟು ಆಗ ಶ್ರೀಮಂತನದಲ್ಲಿ ಅದರಿಂದ ಇರೋಂಥ
ಒಂದು ಶ್ರೇಷ್ಠತೆ ಆದ ಅಮೃತವನ್ನು ಆ ಕಳಸದಲ್ಲಿ ಹಾಕ್ಕೊಂಡು ಆ ಕಳಸದಲ್ಲಿ ಇದ್ದಂಥ ಅಮೃತನ ಎಲ್ರಿಗೂ ಸಹ ಕೊಟ್ಟು ಸರಿ ಮಾಡ್ತಾರೆ. ಆ ದೇವತೆಗಳಿಗೂ ಸಹ ಆರೋಗ್ಯ ಪ್ರಚನೆ ಬರೋಂಥ ಸಮಯದಲ್ಲಿ ಕೊಡುವಾಗ ಏನಾಗುತ್ತೆ, ಅವರು ಒಬ್ಬೊಬ್ಬರು ತಗೊತಾ ದೇಹ ಆರೋಗ್ಯ ಸರಿಯಾಗುತ್ತೆ. ಅದಕ್ಕೋಸ್ಕರನೇ ಅವ್ರು ನೋಡಿ, ಅವ್ರಿಗೆ ವಿಷ್ಣುವಿನ ಅವತಾರ. ಅವ್ರಿಗಿರೋ ಅಂಥದ್ದೇನು ಅಂದರೆ 4 ಕೈಯಲ್ಲಿ, ಒಂದು ಕೈಯಲ್ಲಿ ಶಂಖ ಚಕ್ರ, ಮತ್ತೊಂದು ಕೈಯಲ್ಲಿ ಜಿಗಣೆ, ಇನ್ನೊಂದು ಕೈಯಲ್ಲಿ ಅವರು ಬಲಗೈಯಲ್ಲಿ ಅಮೃತ ಕಳಸನ ಇಟ್ಕೊಂಡಿದ್ದಾರೆ. ಯಾಕೆ ಜಿಗಣೆ ಇದೆ ಕೈಯಲ್ಲಿ ಅಂತ ಅಂದರೆ, ನೋಡಿ, ದೇಹದಲ್ಲಿ ಆರೋಗ್ಯ ಏರುಪೇರು ಆಗುವಾಗ ಕಿಡ್ನಿ ಪ್ರಾಬ್ಲಮ್ ಇರೋ ಅಂಥವ್ರು, ಡಯಾಲಿಸಿಸ್ ಮಾಡೋ ಅಂಥವ್ರಿಗೆ ಆ ಜಿಗ್ನೇನ ಬಿಟ್ಟು ಸಹ ಡಯಾಲಿಸಿಸ್ ಮಾಡ್ತಾರೆ. ಕಾರಣ ಏನು ಅಂತಂದರೆ, ಆ ಭಗವಂತನ ಕೈಯಲ್ಲಿರೋದು ಆ ದೇಹ ಆರೋಗ್ಯ ಸರಿಯಾಗಲಿ ಅಂತಲೇ ಅದರಿಂದನೂ ಸಹ ಡಯಾಲಿಸಿಸ್ ಮಾಡ್ತಾರೆ. ನೋಡಿ, ಯಾವುದೇ ಆಗಿರಲಿ, ಒಂದು ಸಮುದ್ರದಿಂದ ಬಂದಂಥ ವಿಷವನ್ನೆಲ್ಲ ಕಡಿದು ಅದನ್ನು ಅಮೃತ ಕಳಸವಾಗಿ ಮಾಡಿ, ಅಮೃತದ ಕಳಸದಲ್ಲಿ ಅಮೃತನ ಇಟ್ಕೊಂಡು ಆ ಪ್ರಪಂಚಕ್ಕೆ ಈಗ ಬಂದು ಎಲ್ಲ ಒಳ್ಳೆತನ ಆಗಬೇಕು ಅನ್ನೋಂಥದ್ದೇನೆ ಆಯುರ್ವೇದ ಕೂಡ. ಆಯುರ್ವೇದಕ್ಕೆ ಮಹಾರಾಜನೇ ಅವರೇನೆ. ಆಯುರ್ವೇದ ರಾಜ ಅಂತಲೂ ಸಹ ಕರೀತಾರೆ, ಕಾಟು ರಾಜ ಅಂತಲೂ ಸಹ ಕರೀತಾರೆ. ಆ ಕಾಡು ರಾಜನಿಗೆ ಏನು ಮಾಡಬೇಕು, ಯಾವ ಮದ್ದು ಕೊಟ್ಟರೆ ಇವು ಸರಿ ಆಗ್ತಾರೆ ಅಂತ ಅನ್ನೋದನ್ನು ಆ ಭಗವಂತನಿಗೊಬ್ಬರಿಗೆ ಗೊತ್ತು. ನೋಡಿ, ಅವ್ರಿಗೆ ಕೊಡಬೇಕಾಗಿದ್ದಂಥದ್ದು ಹೂಗಳಾಗಲಿ, ಪ್ರಸಾದ ಆಗಲಿ, ಅಥವಾ ಏನೇ ನೈವೇದ್ಯ ಮಾಡಬೇಕು ಅಂತಂದ್ರೂ ಸಹ ಗೋಧುಮೆ ಬೆಲ್ಲದಲ್ಲೇ ಅವ್ರಿಗೆ ಹಲ್ವ ಥರ ಮಾಡಿ ನೈವೇದ್ಯ ಮಾಡ್ತಾರೆ. ಹಾಗಾಗಿ ಆ ಭಗವಂತನಿಗೆ ಇನ್ನೊಂದು ವಿಶೇಷತೆ ಏನು ಅಂದರೆ, ನೀವು ಯಾವುದೇ ಹೂವನ್ನು ತೊಗೊಂಡೋಗಿ ಅವ್ರಿಗೆ ಪಾದದಲ್ಲಿಟ್ಟು ನಮಸ್ಕಾರ ಮಾಡಬಹುದು. ಇಂಥದ್ದೇ ಹೂವು ಕೊಡಬೇಕು ಅನ್ನೋಂಥದ್ದು ಇಲ್ಲ. ಹಾಗಾಗಿ ಯಾಕೆಂದರೆ ಮಹಾವಿಷ್ಣುವಿನ ಅವತಾರ ಧನ್ವಂತರಿ ಸ್ವಾಮಿ ಒಂದು ಈಗ ಗಣೇಶನ ಪ್ರಾರ್ಥನೆ ಮಾಡ್ದಿರ ಧನ್ವಂತರಿ ಸ್ವಾಮಿನ ಪ್ರಾರ್ಥನೆ ಮಾಡಬಾರ್ದು. ಯಾಕೆ ಅಂತ ಅಂದರೆ, ಗಣೇಶನಿಂದನೇ ಅವರು ಎಲ್ಲ ವಿಷಯನೂ ಪಡ್ಕೊತಾ ಇದ್ದಾರೆ. ನಾನು ಏನು ಮಾಡಬೇಕು, ಹೇಗೆ ನಾನು ಮಾಡಬೇಕು ಅನ್ನೋ ಅಂಥದ್ದು ಅವರ ಆಶೀರ್ವಾದನೂ ಸಹ ಧನ್ವಂತರಿ ಸ್ವಾಮಿಗೆ ಬೇಕಾಗಿದೆ. ಕಾರಣ ಏನು ಅಂತಂದರೆ, ನವಗ್ರಹದಲ್ಲಿ ಇರೋ ಅಂಥ ಯಾರಾಗಿರ್ಲೇನು, ಎಂಥ ನಕ್ಷತ್ರ ಆಗಿದ್ರೂ ಸಹ ಮಾಡೋಂತಹ ಆಯುರ್ವೇದಕ್ಕೆ ಶಕ್ತಿ ಇರಬೇಕು ಅಂತಲೇ ಫಸ್ಟು ಗಣಪತಿನ ಪ್ರಾರ್ಥನೆ ಮಾಡಿ ನಂತರ ಧನ್ವಂತರಿ ಸ್ವಾಮಿಗೆ ಪೂಜೆ ಮಾಡ್ತಾರೆ. ಅದೇ ರೀತಿ ಅವ್ರಿಗೆ ಭಾನುವಾರನೇ ತುಂಬ ಮುಖ್ಯವಾದಂಥ ವಿಶೇಷ ದಿನ. ಆ ಮುಖ್ಯವಾದಂಥ ವಿಶೇಷ ದಿನಕ್ಕೆ ಧನ್ವಂತರಿ ಸ್ವಾಮಿಗೆ ಹೋಗಿ ದರ್ಶನ ಮಾಡಿದ್ದಾಗಲಿ, ಅಥವಾ ಅವ್ರಿಗೆ ನೈವೇದ್ಯ ಪ್ರಸಾದಕ್ಕೆ ನಾವೇನಾದರೂ ತೊಗೊಂಡೋಗಿ ಕೊಟ್ಟಿದ್ದಾಗಲಿ, ಮತ್ತೆ ಬಂದು ಅವರು ಮಾಡೋ ಅಂಥ ಅಭಿಷೇಕ ನೋಡಿ, ಎಳ್ಳೆಣ್ಣೆಲೆ ಅವ್ರಿಗೆ ಅಭಿಷೇಕ. ಎಳ್ಳೆಣ್ಣೆಲೆ ಅಭಿಷೇಕ ಅವ್ರಿಗೂ ಸರಿ, ಷಣ್ಮಹಾತ್ಮ ಸ್ವಾಮಿಗೂ ಸರಿ ಎಳ್ಳೆಣ್ಣೆಲೆ ಅಭಿಷೇಕ ಮಾಡ್ತಾರೆ. ಯಾಕೆ ಅಂತಂದರೆ, ವಿಷ್ಣುವಿನ ಅವತಾರದಲ್ಲಿ ಬಂದಂಥ ಧನ್ವಂತರಿ ಸ್ವಾಮಿಗೆ ದೇಹದಲ್ಲಿ ನಮಗೆ ಯಾವುದೆಲ್ಲ ಬಾಧೆ ಆಗ್ತಾ ಇದೆಯೋ ಆ ಬಾಧೆನೆಲ್ಲ ಆ ಎಳ್ಳೆಣ್ಣೆ ಮುಖಾಂತರ ಅವ್ರಿಗೆ ಅಭಿಷೇಕ ಮಾಡುವಾಗ ನಮ್ಮ ಆರೋಗ್ಯ ಎಲ್ಲ ಸರಿಯಾಗುತ್ತೆ. ನೋಡಿ, ಎಷ್ಟೋ ದೇವತೆಗಳಿಗೆ ಕಷ್ಟ ತೀರಿದೆ ಅಂದಮೇಲೆ ಮನುಷ್ಯನಿಗೆ ಸಾಧಾರಣ ತಾನೇ, ಖಂಡಿತ ಎಲ್ಲನೂ ಅನುಕೂಲ ಆಗುತ್ತೆ. ಅದೇ ರೀತಿ ಧನ್ವಂತರಿ ಸ್ವಾಮಿ ಬಗ್ಗೆ ನಾನು ಹೇಳ್ತಾ ಇರೋದು ಒಂದು ಸಾಸಿವೆಷ್ಟು ಸಹ ಇಲ್ಲ, ಎಷ್ಟೋ ಇದೆ ವಿಶೇಷತೆ. ಖಂಡಿತ ಅದನ್ನು ತಿಳ್ಕೊಳ್ಳೋಕೆ ನಮಗೆ ಟೈಮು ಸಹ ಸಾಲದಿಲ್ಲ. ಹಾಗಾಗಿ ಏನೋ ಸ್ವಲ್ಪ ವಿಷಯ ಆದರೂ ನಾನು ಎಲ್ರಿಗೂ ತಿಳಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಆಕಾಂಕ್ಷೆಯಿಂದ ಹೇಳ್ತಾ ಇದ್ದೀನಿ. ಖಂಡಿತ ಅದನ್ನು ಫಾಲೋ ಮಾಡಿ. ಅದೇ ರೀತಿ ಯಾರೇ ಆಗಿರಲಿ, ಹಡಿ ಹೊಟ್ಟೆ ಲೇಡೀಸ್ ಆಗಲಿ ಗಂಡಸರಾಗಲಿ, ಹಡಿ ಹೊಟ್ಟೆ ನೋವು ಬರ್ತಾ ಇದೆ, ಬಳಲ್ತಾ ಇದ್ದೀನಿ, ನಾನು ಇರೋಕ್ಕೆ ಆಗ್ತಾ ಇಲ್ಲ ಅಂತವನು ಧನ್ವಂತರಿ ಸ್ವಾಮಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತುಳಸಿನೂ ಒಂದು 1/4 ಲೀಟ್ರ್ ಎಳ್ಳೆಣ್ಣೆ ಕೊಟ್ಬಿಟ್ಟು ಭಗವಂತನ ಪ್ರದಕ್ಷಿಣೆ ಮಾಡಿಬಿಟ್ಟು ಬಂದು ಲಾಸ್ಟಲ್ಲಿ ಒಂದು 10 ನಿಮಿಷ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿಬಿಟ್ಟು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗಾಗಿ ಧನ್ವಂತರಿ ಸ್ವಾಮಿ ಬಗ್ಗೆ ತುಂಬಾ ಹೇಳ್ತಾ ಹೋಗ್ಬೋದು. ಒಂದೊಂದು ದಿವಸನೂ ನಮಗೆ ಸಮಯ ಸಿಗಬಹುದು. ಖಂಡಿತ ನಿಮ್ಮ ಮುಂದೆ ಇಡ್ತೀನಿ, ನಾನು ಎಲ್ಲ ವಿಶೇಷತೆನೂ ಖಂಡಿತ ತಿಳ್ಕೊಬೋದು. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು ಸರ್? ಸರ್ ರಂಗರಾಜ್ ಅಂತ ಮೇಡಮ್. ರಂಗರಾಜ್, ಎಲ್ಲಿಂದ ಕಲೆ ಮಾಡ್ತಿದ್ದೀರಾ? ತುಮಕೂರಿಂದ ಮೇಡಮ್. ತುಮಕೂರಿಂದ. ಹೇಳಿ ಸರ್, ಏನು ಸಮಸ್ಯೆ ಆಗ್ತದೆ? ಮಾತಾಡಿ, ಗುರು ಮಾತಾಡಿದ್ದಾರೆ. ಮಾತಾಜಿ ನಮಸ್ತೆ. ನಮಸ್ಕಾರ, ಹೇಳಿ. ಅದೇ ಮೇಡಮ್, ನಾವೇನೋ ಬಿಸ್ನೆಸ್ ಮಾಡಕ್ ಹೋದ್ರೆ ಆಗೋದಿಲ್ಲ. ಓಕೆ, ನೋಡಿ ಆಗ್ತಾ ಇದೆ ಮೇಡಮ್. ಗುರುರಾಯ್ ನಂಬಿ ನಾವು ಜೀವನ ಮಾಡ್ತಾ ಇದ್ದೀವಿ. ಸರಿ.
ಓಕೆ. ಮುಂದೆ ನಮ್ಮ ಬಿಸ್ನೆಸ್ ಏನಾಗುತ್ತೆ ಮೇಡಮ್? ನಿಮ್ಮ ಬಿಸ್ನೆಸ್ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಕಾರಣ ಏನು ಅಂತಂದರೆ, ನೀವು ಇವಾಗ ಇಟ್ಟಿರೋಂಥ ಆಫೀಸ್ನ ಖಂಡಿತ ಶುದ್ಧತೆ ಮಾಡಬೇಕು. ಶುದ್ಧ ಅಂದರೆ ಏನು ಅಂತಂದರೆ, ಅಲ್ಲಿದೆ ಲಕ್ಷ್ಮೀ ಕಟಾಕ್ಷನೇ ಹೊರಗಡೆ ಹೋಗ್ಬಿಟ್ಟಿದ್ದಾಳೆ. ಅದಕ್ಕೋಸ್ಕರ ಖಂಡಿತ ಅಲ್ಲಿ ಲಕ್ಷ್ಮೀ ಕಟಾಕ್ಷ ಇಲ್ಲ. ಹಾಗಾಗಿ ನೀವು ಮನೆ ದೇವ್ರಿಗೆ ಫಸ್ಟು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರಬೇಕು. ನಂತರ ಬಂದು ನೀವಿರೋ ಅಂಥ ನಿಯರೆಸ್ಟ್ ಯಾವ ದೇವಸ್ಥಾನ ಇದೆಯೋ ಆ ದೇವಸ್ಥಾನಕ್ಕೆ ಒಂದು ಅಭಿಷೇಕ ಕೊಡಬೇಕು. ಹಾಗಾಗಿ ಏನಕ್ಕೋಸ್ಕರ ಅದು ಮಾಡಬೇಕು, ಮನೆ ದೇವ್ರಿಗೆ ಹೋಗಬೇಕು. ನಿಯರೆಸ್ಟಲ್ಲಿರೋ ಅಂಥ ಗಣೇಶನ ದೇವಸ್ಥಾನ ಆಗಲಿ, ಇಲ್ಲ ಸುಬ್ರಹ್ಮಣ್ಯ ದೇವಸ್ಥಾನ ಆಗಲಿ, ಅಮ್ಮನವ್ರ ದೇವಸ್ಥಾನ ಆಗಲಿ, ಯಾವುದೇ ಆಗಿರಲಿ, ಖಂಡಿತ ಒಂದು ಚಿಕ್ಕದಾಗಿ ಒಂದು ಅಭಿಷೇಕ ಮಾಡಿ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಗಂಧ ತೊಗೊಂಡೋಗಿ ಕೊಟ್ಬಿಟ್ಟು ಆ ಭಗವಂತನಿಗೆ ಒಂದು ಪೂಜೆ ಮಾಡಿಸಿ. ಖಂಡಿತ ಅಲ್ಲಿ ಎಲ್ಲನೂ ಸರಿ ಹೋಗುತ್ತೆ. ಮತ್ತು ನಿಮಗೆ ಅಲ್ಲಿ ಆಫೀಸಲ್ಲಿ ಹೋಗಿ ಕೂತ್ಕೊಂಡ್ರೆ ಸಾಕು, ನಿಮಗೆ ನಿದ್ದೆ ಬರುತ್ತೆ. ಆ ನಿದ್ದೆನ ನೀವು ಅವಾಯ್ಡ್ ಮಾಡ್ಕೋಬೇಕು. ಖಂಡಿತ ಮನೇಲಿ ಕೂತಿದ್ರೂ ಸಹ ನಿದ್ದೆ ಬರುತ್ತೆ. ಅದೇನು ಅಂತಂದರೆ ದರಿದ್ರ ದೇವತೆ ಅಂತಾರೆ ನೋಡಿ. ಲಕ್ಷ್ಮೀ ಕಟಾಕ್ಷ ಮನೆಯಿಂದ ಹೊರಗಡೆ ಹೋಗುವಾಗ ದರಿದ್ರ ದೇವತೆ ಎಂಟ್ರಾಗ್ತಾಳೆ. ಆಗ ನಾವು ಏನು ಮಾಡ್ತಾ ಇರ್ತೀವಿ ಅಂದರೆ, ಕೂತಿದ್ದ ಜಾಗದಲ್ಲೇ ನಿದ್ದೆ ಮಾಡ್ತಾ ಇರ್ತೀವಿ, ಅಥವಾ ಬಂದು ಏನಾದರೂ ಜಗಳ ಆಡ್ತಾ ಇರಬೇಕಾದ್ರೆ ಕೆಟ್ಟ ಮಾತುಗಳನ್ನು ಮಾತಾಡ್ತಾ ಇರ್ತೀವಿ. ಆಗ ಖಂಡಿತವಾಗ್ಲಿ ಆ ತಾಯಿ ಒಳಗಡೆ ಎಂಟ್ರಾಗ್ಬಿಡ್ತಾಳೆ. ಆ ತಾಯಿಗೆ ಎಂಟ್ರು ಕೊಡ್ದಿರ ನೀವು ಎಚ್ಚರಿಕೆಯಿಂದ ಸ್ವಲ್ಪ ದೇವರನ್ನು ನೀವು ಬಿಡ್ದಿರ ನೀವು ಫಾಲೋ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಬನ್ನಿ, ಸಂಕಲ್ಪ ಕಾಯಿ ಕೊಡ್ತೀನಿ, ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗುತ್ತೆ, ನಿಮ್ಗಿರೋಂಥ ಸಮಸ್ಯೆನೂ ಸಹ ಹೋಗುತ್ತೆ. ನಮಸ್ಕಾರ. पूज्याय राघवेन्द्राय सत्यधर्मरताय च